ಭೂಮಿಯ ಮೇಲೆ ಸಾಗರದ ಒಡಲು ಉಪ್ಪು ನೀರಿನಿಂದ ಸುಮಾರು 71% ಭಾಗ ಆವರಿಸಿದೆ. ನಿಜಕ್ಕೂ ಈ ಭೂಮಿಗೆ ಇರುವುದು ಒಂದೇ ನೀರಿನ ಸಾಗರ. ಆದರೆ ಬೇರೆ ಬೇರೆ ರಾಷ್ಟ್ರಗಳು ಇವುಗಳನ್ನು ತಮ್ಮ ವ್ಯಾಪ್ತಿಗೆ ತೆಗೆದುಕೊಂಡು ಬೇರೆ ಬೇರೆ ಹೆಸರುಗಳನ್ನು ಇಟ್ಟಿದ್ದಾರೆ ಅಷ್ಟೇ. ಪ್ರಪಂಚದ ಸಾಗರಗಳನ್ನು 4 ವಿವಿಧ ಭಾಗಗಳನ್ನಾಗಿ ವಿಭಾಗಿಸಲಾಗಿದೆ. ಪೆಸಿಫಿಕ್, ಅಟ್ಲಾಂಟಿಕ್, ಇಂಡಿಯನ್ ಹಾಗೂ ಆರ್ಕಿಟಿಕ್ ಎಂದು ಗುರುತಿಸಲಾಗಿದೆ. 20ನೇ ಶತಮಾನದಿಂದೀಚೆ ಸಾಗರ ತಜ್ಞರು ಅಂಟಾರ್ಟಿಕಾ ವಲಯವನ್ನು ದಕ್ಷಿಣ ಸಾಗರ ಎಂದು 5ನೇ ಸಾಗರವಾಗಿ ಗುರುತಿಸಿದ್ದಾರೆ. ಪ್ರಪಂಚದ 97% ಭಾಗದ ನೀರು ಸಾಗರಗಳೇ ಕಂಡುಬರುತ್ತದೆ. ಇದರಿಂದಾಗಿ ಸಾಗರಗಳು ಭೂಮಿಯ ಮೇಲೆ ಹವಾಮಾನ, ತಾಪಮಾನ, ಜೀವಿಗಳಿಗೆ ಹಾಗೂ ಮನುಷ್ಯರಿಗೆ ಬೇಕಾಗುವ ಆಹಾರ, ಮಳೆ ಮುಂತಾದವುಗಳ ಮೇಲೆ ಪ್ರಭಾವ ಬೀರುತ್ತಿವೆ. ನಿಜಕ್ಕೂ ಇಲ್ಲೊಂದು ವಿಸ್ಮಯದ ಸಂಗತಿ ಎಂದರೆ ಮನುಷ್ಯ 80% ಭಾಗದಷ್ಟು ಸಾಗರವನ್ನು ಇನ್ನೂ ನೋಡಿಯೇ ಇಲ್ಲ, ಅವುಗಳನ್ನು ಅನ್ವೇಷಿಸಿಯೇ ಇಲ್ಲ. ಮನುಷ್ಯ ಚಂದ್ರ ಹಾಗೂ ಮಂಗಳನ ಮೇಲಿನ ಹೆಚ್ಚಿನ ಪ್ರದೇಶವನ್ನು ಹುಡುಕಾಡಿದ್ದಾನೆ ಹಾಗೂ ಅನ್ವೇಷಿಸಿದ್ದಾನೆ. ಆದರೆ ತನ್ನದೇ ಭೂಮಿಯ ಮೇಲಿನ ಸಾಗರವನ್ನು ಇನ್ನೂ ಆತ ಜಾಲಾಡಿಯೇ ಇಲ್ಲ. ಸಮುದ್ರದಾಳದ ಸಂಶೋಧನೆ. ಆದರೂ ಕೂಡ ಸಮುದ್ರ ತಜ್ಞರು ಈ ಸಮುದ್ರದ ಆಳಕ್ಕೆ ಇಳಿದು ಅನೇಕ ಸಂಶೋಧನೆಗಳನ್ನು ನಡೆಸಿದ್ದಾರೆ. ಉದಾಹರಣೆಗೆ ನಮಗೆ ತಿಳಿದಂತೆ ಮಹಾಸಾಗರಗಳು ಚೂಪಾದ ತುದಿಯುಳ್ಳ ಬೆಟ್ಟಗಳ ಸಾಲನ್ನು ಹಾಗೂ ಸಮುದ್ರದಾಳದ ಕೊರತೆಗಳನ್ನು ಹೊಂದಿವೆ. ಇವುಗಳನ್ನು ಟ್ರೆಂಚಸ್ ಎಂದು ಕರೆಯುತ್ತಾರೆ. ಇವು ಭೂಮಿಯ ಮೇಲಿನ ಬೆಟ್ಟಗಳಂತೆಯೇ ಗೋಚರಿಸುತ್ತವೆ. ಮಾರಿಯಾನ ಮಹಾಸಾಗರದ ಒಳಗಡೆ ನಮ್ಮ ಹಿಮಾಲಯ ಬೆಟ್ಟಕ್ಕಿಂತಲೂ ಹಿಮಾಲಯದ ಎತ್ತರ 8.84 ಕಿಲೋಮೀಟರ್ ಎತ್ತರವಾದ ಬೆಟ್ಟಗಳು ಇವೆಯಂತೆ. ಇನ್ನೊಂದು ಕಡೆ ಅಟ್ಲಾಂಟಿಕ್ ಸಾಗರ ಅಷ್ಟು ಆಳವಾಗಿ ಇಲ್ಲದೆ ಇರುವುದು, ಏಕೆಂದರೆ ಇಲ್ಲಿ ಭೂಮಿಯ ಅನೇಕ ಪದರಗಳು ಮುಳುಗಡೆಯಾಗಿರುವುದರಿಂದ ಅಷ್ಟು ಆಳವಿಲ್ಲ. ಅಟ್ಲಾಂಟಿಕ್ ಮಹಾಸಾಗರದ ಆಳ ಸರಾಸರಿ 3720 ಮೀಟರ್ಗಳು. ಇನ್ನು ಈ ಸಾಗರಗಳಲ್ಲಿ ಅದೆಷ್ಟು ವಿಭಿನ್ನ ಜೀವಿಗಳು ವಾಸ ಮಾಡುತ್ತಿವೆ ಎಂದು ಹೇಳಲು ಸಾಧ್ಯವೇ ಇಲ್ಲ. ಸಾಗರದಲ್ಲಿ ಏರುತ್ತಿರುವ ತಾಪಮಾನ, ಮಾಲಿನ್ಯ ಮತ್ತು ಇತರ ಕಾರಣಗಳಿಂದ ಅನೇಕ ಜೈವಿಕ ಸಂತತಿಗಳು ನಾಶವಾಗಿವೆ ಎಂದು ಸಾಗರ ತಜ್ಞರು ಹೇಳುತ್ತಾರೆ. ಆದರೂ ಮಾನವ ಸಾಗರದ ಇನ್ನು 90% ಜೀವಿಗಳ ಬಗ್ಗೆ ಮಾಹಿತಿಯನ್ನೇ ಪಡೆದಿಲ್ಲ ಎಂಬುದು ಅಷ್ಟೇ ಸತ್ಯ. ಸದ್ಯಕ್ಕೆ ಮಾನವ ಸಮುದ್ರದಲ್ಲಿನ 2,26,000 ಜೀವಿಗಳನ್ನು ಗುರುತಿಸಿದ್ದಾನೆ ಎಂದು ವರದಿಗಳು ಹೇಳುತ್ತವೆ. ಬಯೋರೋಬೋಟ್ ನ ಅನ್ವೇಷಣೆ. ಈ ಸಾಗರ ತಳದ ಬಗ್ಗೆ ಹೆಚ್ಚು ವಿಷಯವನ್ನು ಅರಿಯಲು ನ್ಯಾಷನಲ್ ಜಿಯೋಗ್ರಾಫಿಕ್ ಎಕ್ಸ್ಪ್ಲೋರರ್ ಅನ್ನು ಸಾಗರದ ಅನ್ವೇಷಣೆಗೆ ಬಿಡಲಾಗಿದೆ. ಈತ ಬೇರಾರು ಅಲ್ಲ, ಇವನೊಬ್ಬ ಬಯೋರೋಬೋಟಿಕ್. ಈ ತಜ್ಞ ಸಾಗರದ ಆಳಕ್ಕೆ ಮುಳುಗಿ ಅನ್ವೇಷಣೆಗಳನ್ನು ಆರಂಭಿಸಿದ್ದಾನೆ. ಈತ ಸಾಗರದ ಅಪೂರ್ವ ಜೀವಿ ಆಕ್ಟೋಪಸ್ ನಂತೆ ಸಾಗರದಲ್ಲೆಲ್ಲ ಈಜಾಡಿ ಅಪೂರ್ವ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾನೆ. ಈತ ಮನುಷ್ಯ ಹೋಗಲಾರದ ಸಾಗರದ ಅತ್ಯಂತ ಆಳಕ್ಕೆ ಹೋಗಿ ಅನೇಕ ಮಾಹಿತಿಗಳನ್ನು ಸಂಗ್ರಹಿಸುತ್ತಿದ್ದಾನೆ. ಸಾಗರಗಳು ಅತ್ಯಂತ ವಿಸ್ತಾರವಾಗಿರುವುದರಿಂದ ಸಮುದ್ರ ತಜ್ಞರಿಗೆ ಇನ್ನೂ ಅನೇಕ ಮಾಹಿತಿಗಳು ಲಭ್ಯವಾಗುತ್ತಲೇ ಹೋಗುತ್ತಿವೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.